ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಟ್ರೇಸಿಂಗ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಸಾರಿ ಕೇಳಬೇಕು, ಯಾಕಂತಂದರೆ ತುಂಬ ದಿವಸದಿಂದ ವೀಡಿಯೋಸ್ ಹಾಕಿಲ್ಲ. ಒಂದು 2 ತಿಂಗಳು 3 ತಿಂಗಳು ಕೂಡ ಆಗಿರುತ್ತೆ ಅನಿಸುತ್ತೆ. ಯಾಕಂದರೆ ನನಗೆ ಸ್ವಲ್ಪ ಹುಷಾರಿಲ್ಲ ಫ್ರೆಂಡ್ಸ್. ಯಾಕಂದರೆ ನನಗೆ ಸರ್ವೈಕಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರೋದ್ರಿಂದ ನನ್ನ ಕೈಲಿ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ. ಅದರಲ್ಲೂ ಮೇಯ್ನಾಗಿ ಡಿಸೈನ್ಸ್ ಮಾಡಲೇಬಾರ್ದು ಸ್ವಲ್ಪ ದಿವಸಕ್ಕೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನೋಡಿ, ಈ ಬೆಲ್ಟು ಕೂಡ ಕೊಟ್ಟಿದ್ದಾರೆ. ನೀವು ಕೆಲಸ ಮಾಡಬೇಕಾದ್ರೆ ಖಂಡಿತವಾಗ್ಲೂ ಇದನ್ನ ಹಾಕ್ಕೊಳ್ಳೇಬೇಕು ಅಂತ ಹೇಳಿದ್ದಾರೆ. ಸೊ ನಾನು ಸ್ವಲ್ಪ ಚೆನ್ನಾಗಾದಮೇಲೆ ಇದನ್ನು ಹಾಕ್ಕೊಂಡ್ರೆ ಟ್ರೈ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ನನಗಿನ್ನೂ ಸರಿ ಹೋಗ್ತಾ ಇಲ್ಲ. ಅದಕ್ಕೋಸ್ಕರ ವೀಡಿಯೋಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ತುಂಬ ದಿವಸಕ್ಕೂ ವೀಡಿಯೋ ಮಾಡ್ದಿರನೂ ಇರೋದಕ್ಕಾಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಇವತ್ತು ಬರೀ ಟ್ರೇಸಿಂಗ್ ವೀಡಿಯೋ ಮಾತ್ರನಾದರೂ ಮಾಡಿ ತೋರಿಸೋಣ ಅನ್ನೋದಕ್ಕೋಸ್ಕರ ಬಂದಿದ್ದೀನಿ. ಬನ್ನಿ, ಫಸ್ಟಿಗೆ ನಾನು ಇದನ್ನು ಹಾಕ್ಕೊಳ್ತೀನಿ. ಹಾಕ್ಕೊಂಡು ಆಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಈಗ ನಾನು ಏನೇನು ತೊಗೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ. ಇದು ನನಗೆ ನೆಲದ ಮೇಲೆ ಇಕ್ಕೊಂಡು ತುಂಬ ಬಗ್ಗೆ ಕೆಲಸ ಮಾಡೋದಕ್ಕಾಗೋದಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನನ್ನ ಮಗನದು ರೀಡಿಂಗ್ ಟೇಬಲ್ ತೊಗೊಂಡು ಬಂದಿದ್ದೀನಿ. ಇದು ನನ್ನ ಸಪೋರ್ಟ್ಗೋಸ್ಕರ ತೊಗೊಂಬಂದಿದ್ದೀನಿ ಈ ಟೇಬಲು. ಈಗ ನಾನು ಮೆಟೀರಿಯಲ್ಸ್ ಅದಕ್ಕೆ ಟ್ರೇಸಿಂಗ್ ಮಾಡೋದಕ್ಕೆ ಏನೇನು ತೊಗೊಂಬಂದಿದ್ದೀನಿ ಅಂತ ನೋಡಿ. ಏರೇಸರು, ಲಾಂಗ್ ಸೈಜ್ ಸ್ಕೇಲು, ಇದು ಟೇಪು, ಇದು ಟ್ರೇಸಿಂಗ್ ಪೇಪರು, ಪೆನ್ಸಿಲು, ಆ್ಯಂಡ್ ನಿಮಗೆ ಯಾವ ಕಲರ್ ಮಾರ್ಕರ್ ಬೇಕೋ ಅದನ್ನ ನೀವು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಬ್ಲ್ಯಾಕ್ ಕಲರ್ ಯೂಸ್ ಮಾಡ್ಕೊಳ್ತೀನಿ. ಇದು ಪರ್ಮನೆಂಟ್ ಮಾರ್ಕರ್ ಫ್ರೆಂಡ್ಸ್. ಯಾಕಂತಂದರೆ ಇದನ್ನು ನಾನು ಸೇಲ್ಸ್ ಮಾಡೋದಕ್ಕೋಸ್ಕರ ಹಾಕ್ತಾ ಇರೋದ್ರಿಂದ ಇದನ್ನು ಮೀಶೋದಲ್ಲಿ ನಾನು ಸೇಲ್ ಮಾಡ್ತೀನಿ. ಅದಕ್ಕೋಸ್ಕರ ಇವತ್ತು ಈ ಡಿಸೈನ್ನ ನಿಮಗೆ ಹಾಕಿ ತೋರಿಸ್ತೀನಿ. ನೋಡಿ, ಈ ರೀತಿ ಇರುತ್ತೆ ಡಿಸೈನ್. ಕಾಣಿಸ್ತಾ ಇದೆಯಾ ನಿಮಗೆ? ಈ ಡಿಸೈನ್ಗೆ ಟ್ರೇಸಿಂಗ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಡಿಸೈನ್ ಯಾವ ರೀತಿ ಮಾಡಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸಿರ್ತೀನಿ ವಿಡಿಯೋದಲ್ಲಿ. ಅಂದರೆ ಟ್ರೇಸಿಂಗ್ ವಿಡಿಯೋ ಎಲ್ಲ ಹಾಕಿರಲ್ಲ. ಸೊ ಅದಕ್ಕೋಸ್ಕರ ಈಗ ನಾನು ಟ್ರೇಸಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಫಸ್ಟು ಈಗ ಟ್ರೇಸಿಂಗ್ ಪೇಪರ್ ತೊಗೊಳ್ತೀನಿ. ನೋಡಿ, ಒಂದು ಫುಲ್ ಟ್ರೇಸಿಂಗ್ ಪೇಪರ್ ಇಷ್ಟು ದೊಡ್ಡದಾಗಿರುತ್ತೆ. ಒಂದು ಬ್ಲೌಸ್ ಫುಲ್ಲಾಗಿ ನಾವು ಕವರ್ ಮಾಡ್ಬೋದು. ಸೊ ಈಗ ನಾವು ಸ್ಟಾರ್ಟ್ ಮಾಡೋಣ. ಈಗ ಫಸ್ಟ್ ನಾವು ನೆಕ್ ಡಿಸೈನ್ನ ಮಾಡ್ಕೊಳ್ಳೋಣ. ಈ ರೀತಿ ಎರಡಾಗಿ ಮಾಡಿಸ್ಕೊಳ್ತೀನಿ ನಾನು. ಫಸ್ಟ್ ಪೆನ್ಸಿಲು, ಸ್ಕೇಲು ತೊಗೊಳ್ತೀನಿ ಮತ್ತು ಮೆಷರ್ಮೆಂಟ್ ಟೇಪು. ಈಗ ಫಸ್ಟ್ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ತೀನಿ. ಸ್ವಲ್ಪ ಕ್ರಾಸ್ ಆಗಿದೆ. ಓಕೆನಾ ಫ್ರೆಂಡ್ಸ್, ಇಷ್ಟ ಆಯಿತು. ಈಗ ನಾನು 3 ಇಂಚಿಗೆ ನೆಕ್ ಮಾರ್ಕ್ ಮಾಡ್ಕೊಳ್ತೀನಿ. 3 ಇಂಚ್ ನೆಕ್ಕು ಮತ್ತು ನಾರ್ಮಲಾಗಿ 9 ಇಂಚ್ ಇಟ್ಕೊಳ್ತೀನಿ ನಾನು. ಇಲ್ಲಿನೂ 3.25 ಇಂಚು ಇಲ್ಲ 3.25 ಇಂಚ್ ತೊಗೊಳ್ಬೋದು. ನಾನು 3.25 ಇಂಚಿಗೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ತೀನಿ. ತುಂಬ ವೀಡಿಯೋಸಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್, ನೋಡ್ಕೊಳ್ಬೋದು ನೀವು. ಓಕೆನಾ? ಈ ರೀತಿ ಆದಮೇಲೆ ಒಂದು ರೌಂಡ್ ಶೇಪ್ ಬರ್ಕೊಡ್ತೀನಿ ಅಷ್ಟೇ.
ಪೆನ್ಸಿಲಲ್ಲಿ ಯಾಕೆ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇದು ಸ್ಟಾರ್ಟಿಂಗ್ ಅಲ್ವಾ ಫ್ರೆಂಡ್ಸ್. ಸೊ ಏನಾದರೂ ತಪ್ಪು ನೋಡಿ, ಇಲ್ಲಿ ಒಂದು ಕರು ಕೊಡ್ಬೇಕಾದ್ರೆ ಮಿಸ್ಟೇಕ್ ಆಗ್ಬೋದು. ಆವಾಗ ನಾವು ಅಳಿಸ್ಕೊಂಡು ಮತ್ತೆ ಕೂಡ ಇದು ಮಾಡ್ಕೋಬೋದಲ್ವ, ಅದಕ್ಕೋಸ್ಕರ ಫಸ್ಟ್ ಪೆನ್ಸಿಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಗೆ ಈ ಕಡೆ ತಿರುಗಿಸಿಟ್ಟು ನೋಡಿ, ಇದು ಹಾಗೆ ಕಾಣಿಸ್ತಾ ಇದೆಯಲ್ಲ, ಇದನ್ನ ಹಾಗೆ ಇಲ್ಲಿ ಡ್ರಾ ಮಾಡ್ಕೊಳ್ತೀನಿ ನಾನು. ನಿಮಗೆ ಕಾಣಿಸ್ತಾ ಇಲ್ಲ ಅಂತಂದರೆ ನೀವು ಮಾರ್ಕರ್ನ ತಗೊಂಡು ಕೂಡ ಹಾಕ್ಕೊಂಡು ಇದು ಮಾಡ್ಕೋಬೋದು. ನಾನು ಮಾಡಿ ತೋರಿಸ್ತೀನಿ ನೋಡಿ. 2 ಸೈಡು ಮಾರ್ಕ್ ಮಾಡಿದ್ಮೇಲೆ ಈ ರೀತಿ ಇರುತ್ತೆ. ಈಗ ನೀವು ಇಲ್ಲಿ ಬಾರ್ಡ್ರಿಗೆ ಜರಿ ಥ್ರೆಡ್ಡು 3 ಲೈನು ಮತ್ತು ಶುಗರ್ ಬೀಡು ಮತ್ತು ಬೀಡ್ಸು, ಇದು ನಿಮ್ಮ ಆಪ್ಷನ್. ನೀವೇನು ಕೊಟ್ಕೊಳ್ತೀರೋ ಕೊಟ್ಕೋಬೋದು. ಇದರಲ್ಲಿ ನಾನು ಯಾವ ರೀತಿ ಕೊಟ್ಟಿದ್ದೀನಿ ಅಂತ ನೋಡಿ. ಇದರಲ್ಲಿ 3 ಲೈನ್ ಜರಿ ಥ್ರೆಡ್ ಕೊಟ್ಟಿದ್ದೀನಿ, 1 ಲೈನ್ ಶುಗರ್ ಬೀಡು, ಒಂದು 1/4 ಇಂಚಿಗೆ ಸಣ್ಣದ ಎಂಬೋಸ್ಡ್ ಜರ್ದೋಸಿ ಫಿಲ್ಲಿಂಗ್ ಹಾಕಿದ್ದೀನಿ, ಎಂಬೋಸ್ಡ್ ಜರ್ದೋಸಿ ಸ್ಟಿಚಿಂಗ್ ಹಾಕಿದ್ದೀನಿ, ಮತ್ತು ಒಂದು ಶುಗರ್ ಬೀಡು ಮತ್ತು ಒಂದು ನಂಬರ್ 2 ಬೀಡು, ಗೋಲ್ಡನ್ ಕಲರ್ ಬೀಡ್ ಕೊಟ್ಟಿದ್ದೀನಿ. ಸೊ ಅದು ಅವ್ರವ್ರ ಚಾಯ್ಸ್ ಆಗಿರುತ್ತೆ. ನಾನೀಗ ಏನು ಮಾಡ್ತೀನಿ ಅಂದರೆ ಒಂದು ನೋಡಿ ಇಷ್ಟು ಗ್ಯಾಪ್ ಬಿಟ್ಟು ಒಂದು 1/4 ಇಂಚು ಅಲ್ಲ ಅರ್ಧ ಇಂಚು, ನಿಮ್ಮ ಆಪ್ಷನ್ ಆಗಿರುತ್ತೆ. ಅದನ್ನು ಹಾಗೆ ನಾನು ಇದು ಮಾಡ್ಕೊಳ್ತೀನಿ ನೋಡಿ, ಈ ರೀತಿ. ಇದನ್ನು ಹಾಗೆ ಇಲ್ಲೇ ಕವರ್ ಮಾಡ್ಕೊಂಡು ಬರ್ತೀನಿ ನೋಡಿ. ಈ ರೀತಿ ಬಾರ್ಡ್ರಿಗೆ ಅಂತೇಳಿ ನಾನು ಹಾಕಿದ್ದೀನಿ ಲೈನ್ಸು. ಈಗ ನಾನು ಈ ಡಿಸೈನ್ನ ಇದರಲ್ಲಿಟ್ಟು ಟ್ರೇಸ್ ಮಾಡ್ಕೊಳ್ತಾ ಹೋಗ್ತೀನಿ ನೋಡಿ. ಇಲ್ಲಿ ಕೆಳಗಡೆ ನಿಮಗೆ ಕಾಣಿಸ್ತಾ ಇದೆಯಾ, ಲೀಫ್ ಶೇಪಲ್ಲಿ ಬರೆದಿಟ್ಟಿದ್ದೀನಲ್ವ, ಅದನ್ನು ನಾನು ಫಸ್ಟು ಪೆನ್ಸಿಲಲ್ಲೇ ಡ್ರಾ ಮಾಡಿಕೊಡ್ತೀನಿ ಫ್ರೆಂಡ್ಸ್. ಯಾಕಂತಂದರೆ ಫಸ್ಟು ಸ್ಟಾರ್ಟಿಂಗಲ್ಲೇ ನಾವು ಪೆನ್ನಲ್ಲಿ ಡ್ರಾ ಮಾರ್ಕರ್ ತೊಗೊಂಡಿರೋದ್ರಿಂದ ಡ್ರಾ ಮಾಡಿಬಿಟ್ರೆ ಆಗಲ್ಲ. ಸೊ ಪೇಪರ್ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ನಾನು ಫಸ್ಟ್ ಪೆನ್ಸಿಲಲ್ಲಿ ಡ್ರಾ ಮಾಡಿಕೊಂಡು ಎಷ್ಟು ಬರುತ್ತೆ ಏನು ಅದೆಲ್ಲ ನೋಡ್ಕೋಬೇಕಾಗತ್ತೆ. ಹೀಗೆ ಡ್ರಾ ಮಾಡ್ಕೊಳ್ತಾ ಹೋಗ್ತೀನಿ ಲೈನಾಗೆ. ಪೇಪರ್ನ ಮಾತ್ರ ನಾನು ತಿರ್ಸ್ಕೊಳ್ತಾ ಹೋಗ್ತೀನಿ ಫ್ರೆಂಡ್ಸ್, ಈ ರೀತಿ. ಇದು ಲೈನ್ ಫುಲ್ಲಾಗಿ ನಾನು ಡ್ರಾ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ದಿರ ನಮಗೆ ಒಂದು ಹಾಫ್ ನೆಕ್ಗೆ ಕರೆಕ್ಟಾಗಿ ಬಂದಿದೆ. ಸೊ ಇದನ್ನು ನಾನು ಹಾಗೆ ಮಾರ್ಕರಲ್ಲಿ ಟ್ರೇಸ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ ನಾನು ಒಂದು ಪ್ಯಾಡ್ ಸುಮ್ಮನೆ ಒಂದು ಇದಕ್ಕೋಸ್ಕರ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಯಾಕಂತಂದರೆ ನಾನು ಪರ್ಮನೆಂಟ್ ಮಾರ್ಕರ್ ಯೂಸ್ ಮಾಡ್ಕೊಳ್ತಾ ಇರೋದ್ರಿಂದ ಅದು ಡಬಲ್ ಸೈಡ್ ಇದಾಗಿಬಿಡುತ್ತಲ್ವ. ಸೊ ಅದಕ್ಕೋಸ್ಕರ ನಾನು ಒಂದು ಪ್ಯಾಡ್ ಥರ ತಗೊಂಡು ಇದು ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಆವಾಗಲೇ ಪೆನ್ಸಿಲಲ್ಲಿ ಡ್ರಾ ಮಾಡಿದ್ದು ಕಾಣಿಸ್ತೋ ಇಲ್ವೋ ಗೊತ್ತಿಲ್ಲ. ಸೊ ಅದನ್ನು
ಈಗ ಮಾರ್ಕರಲ್ಲಿ ಮಾಡಬೇಕಾದ್ರೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಅಂದ್ಕೊಳ್ತೀನಿ. ಸೊ ಇದು ಫುಲ್ಲು ಡ್ರಾ ಮಾಡಿ ತೋರಿಸ್ತೀನಿ ನೋಡಿ. ಒಂದು ಸೈಡ್ ಫುಲ್ಲಾಗಿದೆ. ಇವಾಗ ಇದನ್ನು ನಾನು ಸ್ಟ್ರೈಟಾಗಿ ಮಾಡಿಸ್ಕೊಂಡಿದ್ದೀನಲ್ವ, ಅದನ್ನು ಈ ರೀತಿ ಇಟ್ಕೊಂಡು ಈ ರೀತಿ ನೋಡಿದ್ರೆ ನಿಮಗೆ ಈ ಕಡೆ ಹಾಕಿರೋದು ಹಾಗೆ ಕಾಣಿಸುತ್ತೆ ನೋಡಿ. ಇದನ್ನು ಹಾಗೆ ಇಟ್ಕೊಂಡು ಡ್ರಾ ಮಾಡ್ಕೊಳ್ಳಿ ಅಷ್ಟೇ ನೋಡಿ. ಹೀಗೆ ಇಟ್ಟು ನೀವು ಡ್ರಾ ಮಾಡಿಕೊಂಡ್ರೆ ನೀಟಾಗಿ ಕಾಣಿಸುತ್ತೆ. ಆಗ ಡಬಲ್ ಸೈಡು ಫುಲ್ಲಾಗಿ ಹೋಗುತ್ತೆ. ನಾನು ಮತ್ತೆ ಇದೆಲ್ಲ ಡ್ರಾ ಮಾಡಿ ತೋರಿಸ್ತೀನಿ ನೋಡಿ. ಫುಲ್ಲಾಗಿ ಆದಮೇಲೆ ಈ ರೀತಿ ಇರುತ್ತೆ. ಈಗ ನಾನು ಇಲ್ಲಿ ಒಂದು ಚಿಕ್ಕ ಚಿಕ್ಕ ಬುಟ್ಟ ಥರ ಹಾಕ್ತೀನಿ. ಒಂದು ಪರ್ಲ್ ಬೀಡ್ ಥರ ದೊಡ್ಡ ಸೈಜ್ ಪರ್ಲ್ ಬೀಡ್ ಇಟ್ಟು ಇಲ್ಲಿ ಈ ರೀತಿ 3 ಬೀಡ್ ಸಿಕ್ಕೋ ಥರ ಐಡಿಯಾ ಅಲ್ಲಿ ನಾನು ಬ್ಲೌಸೆಲ್ಲ ಆ ರೀತಿ ಮಾಡಿರೋದ್ರಿಂದ ಅದೇ ಸೇಮ್ ಹಾಗೆ ಇಕ್ತೀನಿ ನಾನು. ಫುಲ್ಲಾಗಿ ಹಾಕಿ ತೋರಿಸ್ತೀನಿ. ನೆಕ್ ಫಿನಿಶ್ ಆಗೋಗುತ್ತೆ ನೋಡಿ ಫ್ರೆಂಡ್ಸ್. ಈ ರೀತಿ ನೆಕ್ ಫಿನಿಶ್ ಆಗಿದೆ. ಸೊ ಈಗ ನಾನು ಫ್ರಂಟ್ಗೆ ಇದೇ ಥರನೇ ಸೇಮ್ ಹಾಕಿರ್ತೀನಿ. ಸೊ ಈಗ ನೆಕ್ಸ್ಟ್ ಸ್ಲೀವ್ಗೆ ಹೋಗೋಣ ನೋಡಿ. ಇದೇ ರೀತಿ ಇದನ್ನು ನಾನು ಎರಡಾಗಿ ಮಡಿಸ್ಕೊಳ್ತೀನಿ. ಈಗ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ತೀನಿ ಸ್ಲೀವ್ಗೆ. ಫುಲ್ ಸ್ಲೀವ್ ಐ ಮೀನ್ ಮುಕ್ಕಾಲು ಸ್ಲೀವ್ 3/4 ಸ್ಲೀವ್ಗೆ ಇಷ್ಟು ಸಾಕಾಗುತ್ತೆ. ಫೈವ್ ಇಂಚ್ ಬೇಕಾಗುತ್ತೆ. ಓಕೆನಾ. ಈಗ ಅದಕ್ಕೆ ಬಾರ್ಡ್ರಿಗೆ ಕೊಟ್ಟಿದ್ನಲ್ವ, ಅದನ್ನು ಹಾಗೆ ಇನ್ನೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ತೀನಿ. ಓಕೆನಾ. ಈಗ ನಮಗೆ ಸ್ಲೀವ್ ಲೆಂತ್ 9.5 ಇಂಚ್ ನಾನು ಇಟ್ಕೊಳ್ತೀನಿ. ಓಕೆನಾ. ಈಗ ನಮಗೆ 6.5 ಇಂಚ್ ಇಟ್ಕೊಂಡು 7 ಇಂಚ್ ಇಟ್ಕೊಳ್ಳೋಣ ಇಲ್ಲಿ. ಈಗ ಇದಕ್ಕೂ 7 ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನೆಲ್ಲ ಹಾಕ್ಕೊಳ್ತಿಲ್ಲ, ಹಾಗೆ ಮಾರ್ಕ್ ಮಾಡ್ಕೊಳ್ತೀನಿ. 3.5 ಇಂಚ್ ಇಲ್ಲಿ ಈ ರೀತಿ ಇಟ್ಟು ಇದನ್ನು ಸ್ಟ್ರೈಟ್ ಲೈನ್ ಹಾಕ್ಕೊಳ್ತೀನಿ ಇಲ್ಲಿಂದ ಇಲ್ಲಿಗೆ. ಈಗ ಇದನ್ನು ಒಂದು ಸ್ಲೀವ್ ಪೋರ್ಷನ್ ಬಂತಾ. ಇದನ್ನು ಹಾಗೆ ಈ ಕಡೆ ತಿರ್ಸ್ಕೊಂಡು ಇಲ್ಲಿ ಕಾಣಿಸ್ತಾ ಇರೋದನ್ನ ಹಾಗೆ ಡ್ರಾ ಮಾಡ್ಕೊಳ್ತೀನಿ. ಡ್ರಾ ಮಾಡಿಕೊಂಡು ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ. ಡ್ರಾ ಮಾಡಿದ್ದಾಗಿದೆ. ಆದಮೇಲೆ ಒಂದು ಸ್ಲೀವ್ ಪೋರ್ಷನ್ ಈ ರೀತಿ ಇರುತ್ತೆ. ಈಗ ನಾನು ಡ್ರಾ ಮಾಡಿ ಇಟ್ಕೊಂಡಿದ್ದೆನಲ್ಲ ಇದನ್ನು ಮಾಡ್ತೀನಿ. ಸ್ವಲ್ಪ
ನೋಡಿ ಈ ರೀತಿ ಡ್ರಾ ಮಾಡಿ ಇಟ್ಟಿದ್ದೀನಿ. ಇದನ್ನು ಹಾಗೆ ನಾನು ಮಾರ್ಕರಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಹೋಗ್ತೀನಿ. ಇದನ್ನು ನೋಡಿ ಇಲ್ಲಿ ಸೆಂಟ್ರ್ ಕರೆಕ್ಟಾಗಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನ ಈ ಕಡೆ ಇಟ್ಟು ನೋಡಿದರೆ ಕರೆಕ್ಟಾಗಿ ಕಾಣಿಸುತ್ತೆ. ಇದನ್ನ ಹಾಗೆ ನೀವು ಡ್ರಾ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಈ ಡಿಸೈನಲ್ಲಿ ನೀವೇನು ಸ್ಟಿಚ್ ಯೂಸ್ ಮಾಡ್ಕೊಳ್ತೀರ ಅಂತ ನೀವೇ ಐಡಿಯಾ ಮಾಡ್ಕೊಳ್ಳಿ. ಥ್ರೆಡ್ಸ್ ಯೂಸ್ ಮಾಡಿದ್ರೆ ಓಕೆ, ಜರ್ದೋಸಿ ಯೂಸ್ ಮಾಡಿದ್ರೂ ಓಕೆ, ಅದು ನಿಮ್ಮ ಚಾಯ್ಸ್ ಆಗಿರುತ್ತೆ. ಯಾವ ರೀತಿ ಒಂದು ಬ್ಲೌಸ್ ಡಿಸೈನ್ ಮಾಡ್ತೀರ ಅಂದರೆ ಏನು ಡಿಸೈನ್ ಹಾಕಬೇಕು, ಯಾವ ಸ್ಟಿಚ್ ಯೂಸ್ ಮಾಡಬೇಕು ಅನ್ನೋದು ಫುಲ್ಲು ನಿಮ್ಮ ಚಾಯ್ಸ್ ಆಗಿರುತ್ತೆ ಫ್ರೆಂಡ್ಸ್. ಓಕೆ ನೋಡಿ ಈ ರೀತಿ ಬಾರ್ಡ್ರ್ ಮಾತ್ರ ಕಂಪ್ಲೀಟ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ, ಈಗ ನಾವು ಸ್ಟ್ರೈಟ್ ಲೈನ್ಸ್ ಮಾತ್ರ ಹಾಕ್ಕೊಳ್ಳೋಣ. ಎಷ್ಟೆಷ್ಟು ಇಂಚಿಗೆ ನಿಮಗೆ ಸ್ಟ್ರೈಟ್ ಲೈನ್ ಬೇಕು ಅನ್ನೋದನ್ನು ನೀವೇ ಡಿಸೈಡ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ಸ್ ಮಾತ್ರ ಹಾಕ್ಕೊಳ್ತಾ ಹೋಗಿ. ನಾನೀಗ ಅರ್ಧ ಇಂಚಿಗೆ ಸ್ಟ್ರೈಟ್ ಲೈನ್ಸ್ ಹಾಕ್ಕೊಳ್ತೀನಿ. ಇಲ್ಲಿ ನೋಡಿ, ಈಗ ಇಲ್ಲಿಂದ ಒಂದು 1/2 ಇಂಚಿಗೆ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ. ಈ ರೀತಿ ಪ್ಲ್ಯಾನ್ ಮಾಡ್ಕೊಳ್ತೀನಿ ನೋಡಿ. ಈಗ 1/2 ಇಂಚ್ ಈ ರೀತಿ ಪ್ಲ್ಯಾನ್ ಮಾಡ್ಕೊಳ್ತಾ ಹೋಗ್ತೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ಸ್ ಹಾಕ್ಕೊಂಡು ತೋರಿಸ್ತೀನಿ ಫ್ರೆಂಡ್ಸ್. ಈಗ ನೋಡಿ ಈ ರೀತಿ ಮಾರ್ಕ್ ಮಾಡಿದ್ದೀನಲ್ವ, ಇದಕ್ಕೆ ನಾನೀಗ ಸ್ಟ್ರೈಟ್ ಲೈನ್ ಹಾಕ್ಕೊಳ್ತೀನಿ. ನೋಡಿ ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂಥೇಳಿ. ಓಕೆನಾ? ನೋಡಿ ಈ ರೀತಿ ಹಾಕ್ಕೊಳ್ಳಿ. ನಾನೆಲ್ಲ ಹಾಕಿ ತೋರಿಸ್ತೀನಿ ನಿಮಗೆ. ನೋಡಿ ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡ್ಮೇಲೆ ಏನು ಮಾಡೋಣ ಅಂತಂದರೆ, ನೋಡಿ ಇಲ್ಲಿ ಒಂದು ಮೇಲೆ ಒಂದು ಕೆಳಗಡೆ ಆ ರೀತಿ, ಇಲ್ಲಿ ನೋಡಿ ಈ ರೀತಿ ಒಂದು ಡೌನಲ್ಲಿರಬೇಕು, ಒಂದು ಒಳಗಡೆ ಇರಬೇಕು. ಆ ರೀತಿ ಈ ಡೌನಲ್ಲಿರೋ ಡಿಸೈನ್ ಮಾತ್ರ ಪ್ಲ್ಯಾನ್ ಮಾಡ್ತೀನಿ. ಈಗ ನಾವು ಇಲ್ಲಿ ಮಾತ್ರ ಒಂದು ಒಳಗಡೆ ಹಾಕೋ ಥರ ಈ ರೀತಿ, ಆಯಿತಾ? ಈಗ ಡೌನಲ್ಲಿ ಈ ರೀತಿ
ಇದೇ ರೀತಿ ಎಲ್ಲ ಕಡೆ ಹಾಕ್ಕೊಂಡು ಬರ್ತೀನಿ. ನಾನು ಈ ರೀತಿ ಹಾಕಿಟ್ಟಿದ್ದೀನಲ್ಲ. ಈಗ ನಾವೇನು ಮಾಡೋಣ ಅಂದರೆ ಒಂದು ಸ್ಕೇಲ್ ಸೈಜಲ್ಲಿ ನಾನು ಒಂದೊಂದು ಸಣ್ಣ ಸಣ್ಣ ಒಂದು ಲೈನ್ ಬಿಟ್ಟು ಒಂದು ಲೈನ್ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಈಗ ಇದರಲ್ಲಿ ಒಂದು ಲೈನ್ ಬಿಟ್ಟು ಒಂದು ಲೈನ್ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ವ. ಈಗ ಒಂದು ಸ್ಕೇಲ್ ಸೈಜ್ ಇಲ್ಲ, ನಿಮಗೆ 2 ಇಂಚ್ ಗ್ಯಾಪ್ ನೋಡಿ, ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಈಗ ನಾನು ಈ ಲೈನ್ನ ಬಿಟ್ಟಿದ್ದೀನಲ್ಲ, ಈಗ ಆ ಲೈನ್ ಮೇಲೆ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಈಗ ಅದೇ ಗ್ಯಾಪ್ನ ಇಲ್ಲಿಟ್ಟು ಇಷ್ಟೇ. ಈಗ ನಾನು ಇಲ್ಲಿ ಮಾರ್ಕ್ ಮಾಡಿರೋದ್ರಲ್ಲಿ ಈ ಲೀಫ್ ಶೇಪ್ನ ಡ್ರಾ ಮಾಡ್ಕೊಳ್ತೀನಿ. ಈ ಲೀಫ್ ಶೇಪ್ಗಳನ್ನ ಅದ್ರ ಮೇಲೆ ಇಟ್ಟು ಡ್ರಾ ಮಾಡಿದ್ರೆ ನಮ್ಮ ಸ್ಲೀವು ಡಿಸೈನು ಮುಗಿಯುತ್ತೆ. ಇದನ್ನು ನೀವು ಸ್ವಲ್ಪ ಚಿಕ್ಕದಾಗಿ ಕೂಡ ಡ್ರಾ ಮಾಡ್ಕೋಬೋದು. ಈ ರೀತಿ ಫ್ರೀ ಹ್ಯಾಂಡ್ ಡ್ರಾ ಮಾಡೋರು ಹಾಗೆ ಮಾಡ್ಕೋಬೋದಾಗತ್ತೆ ನೋಡಿ. ಈ ರೀತಿ ಇದೆಲ್ಲನೂ ಫಿನಿಷ್ ಮಾಡಿ ನಾನು ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಬಂದಿದೆ ಅಂತೇಳಿ. ಇಲ್ಲಿ ನೋಡಿ, ಇಲ್ಲಿ ಮಾರ್ಕ್ ಮಾಡಿ ಇಟ್ಟಿದ್ದೀನಲ್ವ, ಈ ಲೀಫ್ಗಳನ್ನೆಲ್ಲ ಇದರಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಇದೇ ರೀತಿಯೇ ಎಲ್ಲ ಕಡೆನೂ ಡ್ರಾ ಮಾಡಿದ್ರೆ ನಮ್ಮ ಸ್ಲೀವ್ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಮಾಡಿ ತೋರಿಸ್ತೀನಿ ನಾನು ನೋಡಿ. ನಮ್ಮ ಸ್ಲೀವ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಇರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮರಿದಿರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.